ಮಂಗಳಮಹಿಮ ರಾಮನ ಪಾದದೆಡೆಯಿಂದ ಬಂದೆ ನಮ್ಮ ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಬಂದೆ ನಮ್ಮ ವಾದನವಯನ್ನ ಮಾತೆಯಂಜನ ದೇವಿ ಬಂದೆ ನಮ್ಮ ಪಾಪು ಜಾತೆಯನ್ನೆಡೆಯು ಸಂಪ್ರೀತಿಯುಗಳು ಬಂದೆ ನಮ್ಮ ಅಮ್ಮ ಪಿತೃವಾಕ್ಯ ಪರಿಪಾಲನಾ ದುರಂಧರನಾಗಿ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯನ್ನು ಬಿಟ್ಟು ಹೊರಡುವಾಗ ಸತಿಯಾದಂತ ನಿನ್ನನ್ನು ಅನುಜನಾದಂಥ ಲಕ್ಷ್ಮಣನನ್ನು ಕೂಡಿಕೊಂಡು ವನ ಗಮನನಾದಂತೆ ಹೌದೇನಮ್ಮ ಇದು ಪಂಚವಟಿಯಲ್ಲಿ ಪರ್ಣಕುಟೀರವನ್ನು ಕಟ್ಟಿಕೊಂಡಿರುತ್ತಿರುವಂತಹ ಸಂದರ್ಭ ಮಾಯಾ ಜಿಂಕೆಯನ್ನು ಕಂಡು ನೀನು ಮೋಹಗೊಂಡಿಯಂತೆ ಹೌದೇನಮ್ಮ ಇದು ಅದನ್ನು ತರುವುದಕ್ಕಾಗಿ ಪ್ರಭು ಶ್ರೀರಾಮಚಂದ್ರ ಹೊರಟಾಗ ಇದ್ದಕ್ಕಿದ್ದ ಹಾಗೆ ಹಾ ಸೀತಾ ಹಾ ಲಕ್ಷ್ಮಣ ಎಂದು ಕೂಗು ಕೇಳಿದಂತೆ ಭಯಗೊಂಡಂತ ನೀನು ಲಕ್ಷ್ಮಣನನ್ನು ಬಾಯಿಗೆ ಬಂದ ಹಾಗೆ ಬೈದು ಭಂಗಿಸಿ ಅವನ ರಕ್ಷಣೆಯನ್ನೇ ನಿರಾಕರಿಸಿ ಅವ ನಿನ್ನನ್ನು ಬಿಟ್ಟು ಹೋಗುವಂತೆ ನೀನೇ ಮಾಡಿದೆಯಂತೆ ಹೌದೇನಮ್ಮ ಇದು ಆಮೇಲೆ ಮೋಸಗಾರನಾಗಿರುವಂಥ ರಾವಣ ಸನ್ಯಾಸಿಯ ವೇಷವನ್ನು ಧರಿಸಿ ನಿನ್ನನ್ನು ಮೋಸದಿಂದ ಅಪಹರಿಸಿಕೊಂಡು ಬಂದನಂತೆ ಹೌದೇನಮ್ಮ ಇದು ನಿನ್ನನ್ನು ಅರಸುತ್ತಾ ರಾಮ ಲಕ್ಷ್ಮಣರು ಇರುವರು ಪಂಪಾ ಸರೋವರಕ್ಕೆ ಬಂದಾಗ ನಮ್ಮ ಮಾಮ ಸುಗ್ರೀವ ಋಷ್ಯಮುಖದಿಂದ ನೋಡಿದ ಭಯಗೊಂಡ ನಮ್ಮೆಲ್ಲವರನ್ನ ಕರೆದು ಹೇಳಿದ ಯಾರು 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 ವೈರಿಗಳಿರಬಹುದೇ ಆಗ ನನ್ನೊಬ್ಬನನ್ನೇ ಸನಿಹಕ್ಕೆ ಕರೆದು ಹೇಳಿದ ಬೇರೊಂದು ರೂಪದಿಂದ ಹೋಗಿ ವೈರಿಗಳು ಹಿತವಂತರು ಅನ್ನುವುದನ್ನು ತಿಳಿದು ಸತ್ಯವನ್ನು ಅರುಹು ಹಿತವಂತರಾದರೆ ಕರೆದುಕೊಂಡೇ ಬಾ ಅಂತ ಆದೇಶವನ್ನಿತ್ತು ಕಳುಹಿಕೊಟ್ಟ ಬಾಲ ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ಅವರೆಡೆ ಇದ್ದಡೆಗೆ ಸಾರಿದ ಮೇಲೆ ಆಗ ಅರ್ಥವಾಯಿತು ಕಾರಣೀಕ ಪುರುಷರು ರಾಮ ಲಕ್ಷ್ಮಣರು ನನ್ನ ನಿಜವನ್ನು ಅರುಹು ಅಂತ ಕೇಳಿದರು. ಆವಾಗ ನಾನು ತಿಳಿಸಿದ್ರಮ್ಮ ನನ್ನ ತಾಯಿ ಅಂಜನಾದೇವಿ, ನನ್ನ ತಂದೆ ಕೇಸರ, ಮಾತ್ರ ಅಲ್ಲ ವಾಯುದೇವನ ಅನುಗ್ರಹದಿಂದ ಹುಟ್ಟಿದವನಾದ್ರಿಂದ ನಾನು ವಾಯುಪುತ್ರ ಆಂಜನೇಯ ನನ್ನ ಹೆಸರು. ಅಮ್ಮ ಸುಗ್ರೀವ ದೇವ ಕೊಟ್ಟ ಮಾತ್ರದಂತೆ ವಾಲಿಯನ್ನು ನಿಗ್ರಹಿಸಿದ ಮೇಲೆ ದಿಕ್ಕುಗಳಿಗೆ ಹೋದಂತಹ ಕಪಿಗಳನ್ನೆಲ್ಲ ಕರೆಸಿ ಆಜ್ಞಾಪಿಸಿ ಕೊಟ್ಟ 4 ತಂಡ 4 ದಿಕ್ಕಿಗೆ ಹೋದವು. ದಕ್ಷಿಣ ಪಥವನ್ನು ಅನುಸರಿಸಿ ಬಂದಂತಹ ತಂಡದಲ್ಲಿ ಇದ್ದಂಥ ನಾನು ಹನುಮಂತ ರಾಮ ಬಂಟ ಶತಯೋಜನ ವಿಸ್ತೀರ್ಣವಾಗಿರುವಂತಹ ಶರದಿಯನ್ನು ಉತ್ತರಿಸಿ ನೀನಿದ್ದ ಸ್ಥಳಕ್ಕೆ ಬಂದ ನಾನು ಜಾತಿಯಲ್ಲಿ ವಾನರ ನಮ್ಮ ವಾನರ ಎಂದ ಹನುಮಂದ್ರಾದರೆ ಕಪಟವೆಂದು ಸುಮ್ಮನಿರಲು ಹಿಂದಾಗಿದ್ದ ನರುಗಿದ ಬಳಿಕಂದು ಮಾತೇ ಆಡಲಿಲ್ಲ. ಅದರ ಅರ್ಥ ನನ್ನ ಮೇಲೆ ಭರವಸೆ ಮೂಡಲಿಲ್ಲ. ಛೇ ಭರವಸೆ ಮೂಡದೇ ಇದ್ರೆ ನಮ್ಮೀರುವರಲ್ಲಿ ನಡೆದಿರುವಂಥ ರಸಮಯವಾದಂತಹ ಕಥೆಯನ್ನು ಹನುಮಾನೀನುಗಳ ಸಮ್ಮುಖದಲ್ಲಿ ಹೇಳು. ಅದನ್ನೇ ಹೇಳ್ತೇನೆ. ಅಮ್ಮ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ ಚಿತ್ರಕೂಟದಲ್ಲಿ
ಕಟ್ಟಿಕೊಂಡು ಇರುತ್ತಿರುವಂತ ಆ ಸಂದರ್ಭದಲ್ಲಿ ರಾಮದೇವ ಹಾಗೂ ನೀನು ಸನಿಯದಲ್ಲಿಯೇ ಹರಿಯುತ್ತಿರುವಂಥ ತೊರೆಗೆ ಹೋಗಿ ಜಲಕ್ರೀಡೆ ಆಡುವುದಕ್ಕೆ ತೊಡಗಿದ್ರಂತೆ. ಹೌದೇನಮ್ಮ? ಆಗ ರಾಮದೇವ ಮುಂಗೈಯಿಂದ ನಿಮ್ಮನ್ನು ಎತ್ತಿ ದಡಕ್ಕೆ ಪಿಸಾಡಿ ಬಿಟ್ಟಂತೆ. ಹೌದೇನಮ್ಮ ಇದು? ಆ ಸಂದರ್ಭದಲ್ಲಿ ಒಂದೇ ಸವನೆ ಹೊಳುತ್ತಾ ಹೀಗೆ ಮತ್ತೊಬ್ಬರ ಮನೆಯ ಹೆಣ್ಣನ್ನು ತಂದು ವಿನೋದಕ್ಕಾಗಿ ಬಳಸಿಕೊಳ್ಳುವುದು ನಿನ್ನಂಥವರಿಗೆ ಭೂಷಣವೋ ಎಂದು ನೀನು ಕೇಳಿದೆಯಂತೆ. ಹೌದೇನಮ್ಮ ಇದು? ಹೌದೇನಮ್ಮ? ಅದೇ ಹೊತ್ತಿನಲ್ಲಿ ಕಾಮುಕನಾಗಿರುವಂಥ ಕಾಕಾಸುರ ನಿಮ್ಮ ಸೌಂದರ್ಯವನ್ನು ಕಂಡು ಮೋಹಗೊಂಡು ಕಾಮಿಸಿ ಕಾಡುವುದಕ್ಕಾಗಿ ಮುಂದಾಗಿ ಬಂದರಂತೆ. ಹೌದೇನಮ್ಮ? ಸರಿಯದಲ್ಲಿ ಇರುವಂಥ ರಾಮನಲ್ಲಿ ನೀನು ದೂರನ್ನು ಕೊಟ್ಟಾಗ ರಾಮದೇವ ಅಲ್ಲಿಯೇ ಬಿದ್ದಿರುವಂಥ ಹುಲ್ಲು ಕಟ್ಟಿಯೊಂದನ್ನು ಕೈಗೆತ್ತಿಕೊಂಡು ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಅವನ ಮೇಲೆ ಪ್ರಯೋಗಿಸಿದಂತೆ. ಹೌದೇನಮ್ಮ? ಪ್ರಾಣ ಭೀತಿಯಿಂದ ತತ್ತರಿಸಿರುವಂಥ ಕಾಕಾಸುರ ಲೋಕಲೋಕವನ್ನೆಲ್ಲ ಸುತ್ತಾಡಿದರು. ರಾಮನ ವೈರಿಯನ್ನು ಎಂದನ್ನು ಕೇಳಿದಾಗ ಯಾರೂ ಅವನಿಗೆ ಅಭಯ ಕೊಡಲಿರುವಂತೆ ಕಟ್ಟ ಕಡೆಯಲ್ಲಿ ಅನ್ಯಥಾ ವಿಧಿಯಿಲ್ಲದೆ ಬೇರೆ ದಾರಿ ತೋರದೆ ಓಡಾಡಿ ಬಂದು ರಾಮದೇವನ ಪದವನ್ನೇ ಕಟ್ಟಿಕೊಂಡರಂತೆ. ಹೌದೇನಮ್ಮ ಇದು? ತನ್ನ ಮಡದಿಯನ್ನೇ ಕಾಮಿಸಿದ ಕಾಮುಕರಾದರೂ ಕ್ಷತ್ರಿಯನ ನೆಲೆಯಲ್ಲಿ ಆರ್ತನಾಗಿ ಬಂದವನನ್ನು ಸಂರಕ್ಷಿಸುವುದೇ ತನಗೆ ಆದ್ಯ ಕರ್ತವ್ಯ ಎಂದು ಬಗೆದು ತಾನೇ ಅಭಿಮಂತ್ರಿಸಿ ಬಿಟ್ಟಿರುವಂಥ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿ ಆ ಕಾಮುಕ ಕಾಕಾಸುರನಿಗೂ ಪ್ರಾಣ ರಕ್ಷಣೆಯನ್ನು ಮಾಡಿದನಂತೆ. ಹೌದೇನಮ್ಮ ಇದು? ಹೌದೇನು? ಏನೋ ಪ್ರಯೋಜನಕ್ಕೆ ಬರುವುದಿಲ್ಲ. ಪಾಪ ಸೀತಾದೇವಿಯ ತಪ್ಪೇನೂ ಇಲ್ಲ. ಈಗಾಗಲೇ ರಕ್ಕಸರ ಮೋಸಕ್ಕೆ ಮಾಯಕ್ಕೆ ತುತ್ತಾದವಳು. ಆದ್ದರಿಂದ ನನ್ನನ್ನು ಇದನ್ನು ಮೋಸದ ವೇಷ ಅಂತಲೇ ಭಾವಿಸಿ ಬಿಟ್ಟಿದ್ದಾಳೆ. ಹಾವನ್ನು ಕಂಡು ಹೆದರಿದಂಥ ವ್ಯಕ್ತಿ ರಾತ್ರಿಯ ಕಾಲದಲ್ಲಿ ಮಾರ್ಗ ಮಧ್ಯದಲ್ಲಿ ತುಂಡು ಹಗ್ಗವನ್ನು ಕಂಡು ಹಾವೆಂದೇ ಭಯಪಡುವ ಹಾಗೆ, ಕರಡಿಯನ್ನು ಕಂಡು ಭಯಗೊಂಡಂತ ವ್ಯಕ್ತಿ ರಾತ್ರಿಯ ಹೊತ್ತಿನಲ್ಲಿ ಕಗ್ಗಲನ್ನು ಕಂಡು ಕರಡಿಯನ್ನೇ ಭಯಭೀತನಾಗುವ ಹಾಗೆ ಸೀತಾದೇವಿಯ ಮನಸ್ಥಿತಿಯಾಗಿದೆ. ಗಾಳಿ ಗೊಡ್ಡಿದ ಸೊಡರ ಕುಡಿಯಂತಾಗಿದೆ ಸೀತಾಮಾತೆಯ ಮನಸ್ಥಿತಿ. ಏನು ಮಾಡಲಿ? ಏನು ಮಾಡಲಿ ಅಮ್ಮ? ಅಂಗನೆ ಕೇಳಿ ಮಾತೆಲ್ಲ ಸುಳ್ಳಾದರೆ, ಅಂಗನೆ ಕೇಳಿ ಮಾತೆಲ್ಲ ಸುಳ್ಳಾದರೆ, ಮಂಗಳಮಯ ರಾಮನ ಕಿರುಗಳಿಟ್ಟುಂಗೂರ ಮಗುವೆ ನೋಡು, ಮಂಗಳಮಯ ರಾಮನ ಕಿರುಗಳಿಟ್ಟುಂಗೂರ ಮುಂದೆ ನೋಡು. ನನ್ನ ಮಾತೆಲ್ಲ ಸುಳ್ಳು ಅಂತನಿಸಿದರೆ ನಾನು ಬರುವಾಗ ಪ್ರಭು ಶ್ರೀರಾಮ ಸಾಕ್ಷಿಗೆ ಬೇಕು ಎಂಬಂತೆ ತಾನು ಧರಿಸಬಹುದಾದಂಥ ಕಿರು ಬೆರಳಿನ ಮುದ್ರೆ ಉಂಗುರವನ್ನು ನನಗೆ ದಯಪಾಲಿಸಿದ್ದಾನೆ. ನೋಡಮ್ಮ, ನೋಡಮ್ಮ, ನೋಡಮ್ಮ. ಎಂದ ರಾಮನ ಮುದ್ರೆಯುಂಗುರವ, ಎಂದ ರಾಮನ ಮುದ್ರೆಯುಂಗುರವ ತನ್ನಂಗೈಯೊಳಿಟ್ಟಿದೆಯೇ, ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯದರೊಳ್ ಕಂಡಂತೆ ಕೊಂಡಾಡುತ್ತೋ, ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯದರೊಳ್ ಕಂಡಂತೆ ಕೊಂಡಾಡುತ್ತೋ, ಕಂದರ್ಪಾನನ ಪಂಕಜಕ್ಕೆ ರವಿತಾ ಬಂದಂತೆ ಸಂತೋಷನು ಮುಂದಾರಾಮನ ಕ್ಷೇಮ ವಾರ್ತೆಗಳು ಕೇಳುತ್ತ ನಿಂದಿರ್ದಳು, ರಾಮನ ಕ್ಷೇಮ ವಾರ್ತೆಗಳು ಕೇಳುತ್ತ ನಿಂದಿರ್ದಳು. ಕ್ಷೇಮವೇ ಹನುಮ
ಹನುಮ ಕ್ಷೇಮವೇ ಹನುಮ ನಮ್ಮವರಿಗೆ ಕ್ಷೇಮವೇ ಹನುಮ ನಮ್ಮವರಿಗೆ ಕ್ಷೇಮವೇ ಹನುಮ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ಕ್ಷೇಮವೇ ಹನುಮ ನಮ್ಮವರಿಗೆ ಕ್ಷೇಮವೇ ಹನುಮ ಮದನನಂಗದ ಪೂರ್ವ ರಾಮ ಮದನನಂಗದ ಪೂರ್ವ ರಾಮ ಬಲು ಚತುರ ಲಕ್ಷ್ಮಣನು ನಿಸ್ಸೀಮ ಬಲು ಚತುರ ಲಕ್ಷ್ಮಣನು ನಿಸ್ಸೀಮ ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆಗುಂದಲಿಲ್ಲ ಬಲ್ಲ ಎದೆಗುಂದಲಿಲ್ಲ ಬಲ್ಲ ತಮ್ಮಳು ಮೋಗವದು ಕುಂದಲಿಲ್ಲ ಬಲ್ಲ ತಮ್ಮಳು ಮೋಗವದು ಕುಂದಲಿಲ್ಲ ಬಲ್ಲ ನೀ ಬರುವ ದಿನದೊಳೆಲ್ಲ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ಕ್ಷೇಮವೇ ಹನುಮ ನಮ್ಮವರಿಗೆ ಕ್ಷೇಮವೇ ಹನುಮ ನಮ್ಮವರಿಗೆ ಕ್ಷೇಮವೇ ಹನುಮ ಹನುಮ ಅಮ್ಮ ಅಲ್ಲ ಮಗನೇ, ಅಮ್ಮ ಇಂದಿನಿಂದ ಮೊದಲುಗೊಂಡು ಹಾ ನೀನೇ ನನಗೆ ಮಗನೇ. ಸಂತೋಷವಾಯ್ತಮ್ಮ. ನಾನು ನಿನ್ನನ್ನು ಹೊತ್ತವಳಲ್ಲ, ಹೆತ್ತವಳಲ್ಲ. ಹಾ ಆದರೂ ನೀನು ನನಗೆ ಮಗ ಯಾಕೆ ಬಲ್ಲೆಯ? ಹಾ ತಾಯಿಯೊಬ್ಬಳು ಕಷ್ಟದಲ್ಲಿದ್ದಾಗ ಆ ತಾಯಿಯನ್ನು ನೋಡದೇ ಇರುವಂತಹ ಮಗನಲ್ಲ. ಯಾವುದೇ ಹೆಣ್ಣಾದರೂ ಕಷ್ಟದಲ್ಲಿದ್ದಾಗ ಹಾ. ಅವಳ ಕಷ್ಟಕ್ಕೆ ಒಪ್ಪಾತ ಒದಗಿ ಬರ್ತಾನೆ ಅವಳು ತಾಯಿ ಎಂಬ ನೆಲೆಯಲ್ಲಿ ಯೋಚಿಸಿ ಅಂತಾದ್ರೆ ಹಾ. ಅವನೇ ನಿಜವಾದ ಮಗ. ಧನ್ಯನಾದೆ ಅಮ್ಮ. ನನ್ನ ಕಷ್ಟಕ್ಕೆ ಒದಗಿ ಬಂದಿಯಲ್ಲ ಮಗನಿಗೆ. ಪದಾರ್ಥನಾದೆ. ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಮುದ್ರವನ್ನು ಲಂಘಿಸಿ ಲಂಕೆಗೆ ಬಂದೆ. ಈ ಕಾರ್ಯ ಹಿಂದೆ ಯಾರೂ ಮಾಡಿದ್ದಿಲ್ಲ, ಹಾ. ಮುಂದೆ ಯಾರಿಂದಲೂ ಅಸಾಧ್ಯ. ಇಂತಹ ಮಹಾ ಕಾರ್ಯವನ್ನು ಸಾಧಿಸಿ ಕ್ಷೇಮವಾಗಿ ಬಂದೆಯ ಮಗನೇ. ನನ್ನ ಸಾಮರ್ಥ್ಯದಿಂದ ಅಲ್ವಮ್ಮ, ಹ. ಮಾತಾಪಿತೃಗಳಾಗಿರುವಂತ ನಿಮ್ಮ ಅನುಗ್ರಹದಿಂದ ಮಾತ್ರ ಸಾಧ್ಯವಾಯ್ತಮ್ಮ. ಮಗು, ಅಮ್ಮ. ನಿನ್ನ ಭಕ್ತಿ, ನಿನ್ನ ಶ್ರದ್ಧೆ, ನಿನ್ನ ಕರ್ತವ್ಯ ನಿಷ್ಠೆ ಹಾ. ನಿನಗೆ ಫಲವನ್ನು ಕೊಟ್ಟಿದೆ, ಕೊಡಲಿ ಅಂತ ಆಶಿಸ್ತೇನೆ. ಧನ್ಯನಾದೆ. ಕೆಲವೊಂದು ವಿಚಾರವನ್ನು ನನ್ನಲ್ಲಿ ಕೇಳಬೇಕು ಮಗನೇ. ಕೇಳಮ್ಮ. ಮೊದಲಿಗೆ ನೀನು ಬಂದಾಗ ನಿನ್ನನ್ನು ನಂಬಲಿಲ್ಲ. ಕಾರಣ ಹಾ ಮೊದಲೇ ಎಲ್ಲವನ್ನು ನಂಬಿ ನಂಬಿ ಕಷ್ಟಕ್ಕೆ ಸಿಲುಕಿದವಳು. ಸಹಜವಾಗಿ ಹೇಳಿ ಕೇಳಿ ರಾಕ್ಷಸರ ರಾಜ್ಯದಲ್ಲಿದ್ದವಳು. ಆದ್ದರಿಂದ ನಂಬಿ ಮತ್ತೆ ಕಷ್ಟಕ್ಕೆ ಹೋಗುವುದು ಬೇಡ ಎನ್ನುವ ಕಾರಣಕ್ಕೆ ಹಾ. ಯಾವ ಕ್ಷಣದಲ್ಲಿ ಅವರ ಮುದ್ರಿಕೆಯನ್ನು ನನಗೆ ಕೊಟ್ಟೆಯೋ ಹಾ. ಸಂತೋಷ ಆಯಿತು ಮಗನೇ. ಹಾ. ನನ್ನವರಿಂದ ಕಳುಹಲ್ಪಟ್ಟು ಇಲ್ಲಿಯವರೆಗೆ ಬಂದಿಯಲ್ಲ. ಹೌದಮ್ಮ. ಕೆಲವು ಕಾಲದಿಂದ ಲಂಕೆಯಲ್ಲಿದ್ದು ನನ್ನವರ ಕುರಿತೇ ಯೋಚಿಸ್ತಾ ಇದ್ದೆ. ಓಹೋ. ಆದ್ರೆ ಎಷ್ಟೇ ನಾನು ಯೋಚಿಸಿದ್ರು ನನ್ನವರ ವಿಚಾರವನ್ನು ನನಗೆ ಹೇಳುವವರು ನನ್ನವರಾಗಿ ಇಲ್ಲಿ ಯಾರೂ ಇಲ್ಲ ಮಗನೇ. ಯಾರು ಇಲ್ಲ. ನೀನು ತಾನಾಗಿಯೇ ಬಂದಿಯಲ್ಲ. ಹೌದಮ್ಮ. ಹಾಗಾಗಿ ನಿನ್ನಲ್ಲಿ ಕೇಳುವುದು. ಕೇಳಮ್ಮ. ಏನು ಮಾಡ್ತಾ ಇದ್ದಾರೆ ಮಗನೇ ನನ್ನ ಪತಿ ರಾಮಚಂದ್ರ? ಚೆನ್ನಾಗಿದ್ದಾರ. ನನ್ನ ಕುರಿತು ಯೋಚಿಸ್ತಾ ಇದ್ದಾರೆ. ಹಾ ಅಲ್ಲ, ಸೀತೆ ಹಾ. ತಪ್ಪು ಮಾಡಿದಳು ಅಂತ ಪರಿತಪಿಸ್ತಾ ಇದ್ದಾರೆ. ಛೆ, 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 ಛೆ. ಯಾಕೆಂದ್ರೆ ಆವತ್ತು ಪಂಚವಟಿಯಲ್ಲಿ ಹಾ. ನಂಬಬಾರದೇ ಇರುವಂತಹ ಜಿಂಕೆಯನ್ನು ಕಂಡು ನಂಬಿ ಅದನ್ನು ಆಶಿಸಿ ಬಿಟ್ಟೆ ಮಗನೇ. ಏನೋ ಕೆಟ್ಟ ಗಳಿಗೆ ಅಮ್ಮ. ಬೇಡ ಬೇಡ ಅಂತ ಅವ್ರು ಹೇಳಿದ್ರು, ಹಠ ಮಾಡಿದೆ. ಹಾ ಜಿಂಕೆಯನ್ನು ತರುವುದಕ್ಕೆ ಅಂತ ಅವರು ಹೊರಟರು. ಹಾ ಕಷ್ಟಕ್ಕೆ ಸಿಲುಕಿ ಬಿಟ್ರು. ಹಾ ಹಾ ಲಕ್ಷ್ಮಣ, ಹಾ ಸೀತೆ ಎಂಬ ಕೂಗು ಬಂದಾಗ ಹಾ. ಲಕ್ಷ್ಮಣನನ್ನು ಕರೆದು ಹೋಗು ಎಂದೆ. ಹಾ. ಅವನು ನನಗೆ ಧೈರ್ಯವನ್ನು ಹೇಳಿದ, ರಾಮನಿಗೆ ಕಷ್ಟ ಬರುವುದಿಲ್ಲ ತಾಯಿ ಅಂತ. ಆ ಕ್ಷಣದಲ್ಲಿ ಅವನನ್ನು ಬೈದು ಭಂಗಿಸಿ ಬಿಟ್ಟೆ ಮಗನೇ. ಏನೋ ಕೆಟ್ಟ ಕಾಲ ಬಂದಿತ್ತು. ಬ್ರಹ್ಮಚಾರಿ ಆದ ಅವನಿಗೆ ಆಡಬಾರದ ಮಾತುಗಳನ್ನಾಡಿದೆ. ಹಾ ಆ ಕಾರಣದಿಂದಲೇ ಈ ಪರಿಯ ಕಷ್ಟಕ್ಕೂ ಸಿಲುಕಿ ಬಿಟ್ಟೆ. ಹಾ ಹನುಮ, ಅಮ್ಮ. ಹೇಳು, ಹಾ.
ಏನು ಮಾಡ್ತಾ ಇದ್ದಾರೆ, ಹಾ. ನನ್ನ ಕುರಿತು ಯೋಚಿಸ್ತಾ ಇದ್ದಾರ ಹಾ. ಅವರ ಮನಸ್ಸು ನನ್ನ ಕುರಿತು ಏನು ಹೇಳ್ತಾ ಇದೆ? ಮನದೇನೆಂಬೆ ನಮ್ಮ ಮನದೇನೆಂಬೆ ನಮ್ಮ ಯಾವಾಗಲೂ ನೆನೆಸುವ ಯಾವಾಗಲೂ ನೆನೆಸುವ ಗುಣವಿನಿಮ್ಮ ಕನಸು ಮನಸ್ಸಿನಲ್ಲಿ ಹಗಲಿರುಳೆಂದಾದೆ ಕನಸು ಮನಸ್ಸಿನಲ್ಲಿ ಹಗಲಿರುಳೆಂದಾದೆ ಕನಸಿಂದೆಂಬುದ ಹೇಳುವೆ ನಗರ ಮನಸ್ಸಿನ ಅಮ್ಮ ಕ್ಷೇಮವೇನೇ ಹನುಮ? ಅಮ್ಮ ನಾನು ಕ್ಷೇಮವಾಗಿದ್ದೇನೆ. ಹಾ. ಲೋಕದ ಕ್ಷೇಮಕಾರಕ ಮೂರ್ತಿಯಾಗಿರುವಂತಹ ಪ್ರಭು ಶ್ರೀರಾಮಚಂದ್ರನ ಕ್ಷೇಮಕ್ಕೆ ಎಂದಾದರೂ ಕ್ಷಾಮ ಬರುವುದಕ್ಕೆ ಸಾಧ್ಯ ಉಂಟೇನು? ಬರಬಾರದು ಮಗನೇ, ಶ್ರೀರಾಮಚಂದ್ರ ಲಕ್ಷ್ಮಣ ದೇವ ಎಲ್ಲರೂ ಕ್ಷೇಮವಾಗಿದ್ದಾರೆ. ಅಷ್ಟಾದ್ರೆ ಸಾಕು. ನಿನ್ನ ಕುರಿತಾಗಿ ಖಂಡಿತ ಅನ್ಯಥಾ ಭಾವಿಸಿದವರಲ್ಲ. ಕನಸು ಮನಸ್ಸಿನಲ್ಲಿ ಹಗಲು ಇರುಳಿನಲ್ಲಿ ಸೀತಾ 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 ಎಂದು ರಾಮದೇವ ಕನವರಿಸುತ್ತಾ ಇದ್ದಾನಮ್ಮ. ಆಗ್ಲಿ ಅಮ್ಮ ಅವರೆಲ್ಲವರು ಕ್ಷೇಮವಾಗಿದ್ದಾರೆ ಮಗನೇ. ಅಮ್ಮ. ಒಂದು ವಿಚಾರ ನಿನ್ನಲ್ಲಿ ಕೇಳಿ ಸುದಿನ ಬೇಕೆನ್ನ ಪ್ರಾಣೇಶನ ಕಾಮೋದಗಿನ್ನೋ ಸುದಿನ ಬೇಕೆನ್ನ ಪ್ರಾಣೇಶನ ಕಾಮೋದಗಿನ್ನೋ ಬೆದರಿಗೆ ಎಂಬುದೇ ನಲಿ ಹೇಗೆ ಮಾಡಲಿ ಹೇಳು ಮಗನೇ. ಹಾ. ನನಗಾಗಿ ಕಳುಹಿಕೊಟ್ಟಿದ್ದು ಅಂತ ನಾನು ನಂಬಿಕೊಳ್ತೇನೆ. ಹೌದೇ? ಆದ್ದರಿಂದ ಹಾ. ನನ್ನ ಬಿಡುಗಡೆಯ ವಿಚಾರವಾಗಿ ಏನಾದರೂ ಹೇಳಿದ್ದಾರೆ, ನಾನು ಮರಳಿ ನನ್ನ ಪತಿಯನ್ನು ಇನ್ನೆಷ್ಟು ದಿನಕ್ಕೆ ಕಾಣುವುದು ಮಗನೇ? ಅಮ್ಮ ಚಿಂತೆ ಮಾಡುವುದೇ ಬೇಡ. ಈಗಲೇ ನನ್ನ ಹೆಗಲನ್ನೇ ಅಲ್ಲಿ ಕುಳಿತುಕೋ, ರಾಮದೇವನಿದ್ದರಿಗೆ ಕರೆದುಕೊಂಡು ಹೋಗುವುದು. ಕೂಡದು ಮಗನೇ. ಹಾ. ಈ ಕ್ಷಣದಲ್ಲಿಯೇ ನನ್ನ ಪತಿ ರಾಮನನ್ನು ಕಾಣಬೇಕು ಅಂತ ಆಸೆ ಈಗಲೇ ಇದೆ. ಈಗಲೇ ಆದ್ರೆ ಹಾ. ನಿನ್ನ ಹೆಗಲೇರಿ ನಾನು ಬರಕೂಡದು ಮಗನೇ. ಯಾಕೆಂದ್ರೆ ಅಂದು ರಾವಣ ನನ್ನ ಪತಿ ಶ್ರೀರಾಮಚಂದ್ರ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನನ್ನನ್ನು ಕದ್ದು ತಂದ. ಹೌದು. ಇಂದು ರಾವಣನಿಗೆ ತಿಳಿಸದೆ ನೀನು ನನ್ನನ್ನು ತೆಗೆದುಕೊಂಡು ಹೋದೆ ಅಂತಾದ್ರೆ ನನ್ನ ಪತಿಯೂ ಆ ಕಾರ್ಯವನ್ನು ಒಪ್ಪಲಿಕ್ಕಿಲ್ಲ, ನನ್ನ ಮನಸ್ಸು ಒಪ್ಪುವುದಿಲ್ಲ. ಪತಿಯೇ ಇಲ್ಲಿಗೆ ಬರಬೇಕು, ರಾವಣಾದಿ ಕಳರನ್ನು ತರಿಯಬೇಕು, ಆಮೇಲೆ ನನ್ನನ್ನು ಕರೆದುಕೊಂಡು ಹೋಗ್ಬೇಕು ಮಗನೇ. ತಪ್ಪಾಯ್ತಮ್ಮ, ತಪ್ಪಾಯ್ತು. ಇದಕ್ಕೆ ಹೇಳುವುದು ಮಂಗ ಬುದ್ಧಿ ಎಂದು. ಮೊದಲು ನೆನಪಾಗಬೇಕಾದ ಆಮೇಲೆ ನೆನಪಾಗ್ತದೆ, ಆಮೇಲೆ ನೆನಪಾಗಬೇಕಾದ ಮೊದಲೇ ನೆನಪಾಗಿ ಹೇಳಿ ಹೋಗ್ತದೆ. ನಮಗೆ ಇದೇ ಹೆಚ್ಚು ಕಡಿಮೆ ಆಗುವುದು. ಶ್ರೀರಾಮಚಂದ್ರನ ತೊಡೆಯನ್ನ ಏರುವವಳೇ ವಿನಃ ಮಂಗನ ಹೆಗಲೇರುವವಳಲ್ಲ ಎನ್ನುವುದು ತಡವಾಗಿ ಅರ್ಥವಾಯಿತು. ಅದಕ್ಕಾಗಿ ಕ್ಷಮೆ ಕೇಳ್ತೇನಮ್ಮ. ಏನಿಲ್ಲ ಮಗನೇ, ತಂದೆ ತಾಯಿಗಳನ್ನು ಬೇಗ ಒಂದು ಮಾಡಬೇಕೆನ್ನುವಂತ ಅಪೇಕ್ಷೆ ನಿನಗೆ. 8 ದಿವಸದೇ ರಾಘವ ದೇವರನ್ನು ಸ್ವತಃ ನಾನೇ ಕರೆದುಕೊಂಡು ಬರ್ತೇನೆ. ದಶಕಂಠರಿಗೆ ಮತ್ತರ ತಕ್ಕ ಬುದ್ಧಿ ಕಲಿಸಿ ನಿನ್ನ ಬಂಧ ವಿಮೋಚನೆ ಮಾಡುವಂತೆ ನಾನೇ ಮಾಡ್ತೇನೆ. ಆಮೇಲೆ ರಾಮನೊಟ್ಟಿಗೆ ನೀನು ನಲಿಯುತ್ತಾ 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 ಬರಬಹುದಮ್ಮ. ಸಂತೋಷ ಆಯ್ತು ಮಗನೇ, ಹೇಗೂ ಬಂದಿದ್ದೀಯ. ಇನ್ನು 8 ದಿನ ತಾನೆ ಇಲ್ಲಿಯೇ ಇದ್ದು ಉಳಿದು ಹೋದ್ರೆ ನೀನು ನನ್ನ ಮನಸ್ಸಿಗೆ ಅಷ್ಟು ಸಂತೋಷ ಸಮಾಧಾನ.
ಉಳಿಬಹುದಲ್ಲ ಕಂದ? ನಾಳೆ ಸಂಜೆಗೆ ಹೋಗಿ ನಾಳೆ ಸಂಜೆಗೆ ಹೋಗಿ ಹೇಳದಿದ್ದಾರೆ ಕಾಡಿಗೆ ಹೇಳದಿದ್ದಾರೆ ಕಾಡಿಗೆ ನಾಲಿಗೆಯ ಬಯಸುವುದೇ ನಮ್ಮೊಡೆಯ ನಾಡೆ. ಗುರುತವನು ಕೇಳಿದರೆ ಏನೆಂಬೆರಾಗವಗೆ ಗುರುತವನು ಕೇಳಿದರೆ ಏನೆಂಬೆರಾಗವಗೆ ಅರಿತು ಎಂಬಳು ಬೇಳಿ ಅಂತರಂಗವನು ಅರಿತು ಎಂಬಳು ಬೇಳಿ ಅಂತರಂಗವನು ಅಮ್ಮ, ನಾನಿಲ್ಲಿ ಉಳಿಯುವ ಹಾಗಿಲ್ಲ. 30 ದಿವಸದೊಳಗೆ ಸೀತಾಮಾತೆಯ ಇರವನ್ನ ಅರಿತು ಬಂದು ಹೇಳಲಿಲ್ಲ ಅಂತಾದ್ರೆ ಬಾಣವನ್ನ ಕತ್ತರಿಸುತ್ತೇನೆ, ನಾಲಿಗೆಯನ್ನ ಕೊಯ್ಸುತ್ತೇನೆ, ಶಿರಚ್ಛೇದನ ಮಾಡುತ್ತೇನೆ. ಹೀಗೆ ನಮ್ಮ ಒಡೆಯನಾಗಿರುವಂತಹ ಸುಗ್ರೀವ ಆಜ್ಞೆ ಮಾಡಿ ಕಳುಹಿಕೊಟ್ಟಿದ್ದಾರೆ. ಹೌದಾ? ದಿಕ್ಕುಗಳಿಗೆ ಕಪಿಗಳು ಹೋಗಿದ್ದಾವೆ. ದಕ್ಷಿಣ ದಿಕ್ಕಿಗೆ ಬಂದವರು ನಾನು, ಆ ಪಂಗಡದಲ್ಲಿ ಇದ್ದವನು ನಾನು. ಅಮ್ಮ, ಏನು? ಈ ಹೊತ್ತು 29ನೇ ದಿವಸ, ನಾಳೆ 30ನೇ ದಿವಸ. ನಾಳೆ ಸಂಜೆಗೆ ಹೋಗಿ ನಿನ್ನ ಇರವನ್ನು ನಾನು ಹೇಳಿಲ್ಲ ಅಂತಾದ್ರೆ ಎಲ್ಲರೂ ಸುಗ್ರೀವಾಜ್ಞೆಗೆ ಬದ್ಧರಾಗಿ ಬಾಲವನ್ನು, ನಾಲಿಗೆಯನ್ನು, ಜೀವವನ್ನು ಕಳೆದುಕೊಳ್ತಾರಮ್ಮ. ಹಾಗಾಗಿ ನನಗೆ ಹೋಗಲೇಬೇಕು. ಅಮ್ಮ, ಒಂದು ವಿನಂತಿ ಅಮ್ಮ, ಏನು ಮಗನೇ? ಒಂದೇ ಒಂದು ಬೇಡಿಕೆ. ಏನಾಗ್ಬೇಕು ನಿನಗೆ? ನಾನು ಹೋಗಿ ಸೀತಾಮಾತೆಯನ್ನ ಕಂಡು ಬಂದಿದ್ದೇನೆ ಅಂತ ಹೇಳಿದ್ರೆ ರಾಮದೇವ ಖಂಡಿತ ಒಪ್ಪುತ್ತಾನೆ. ಆಯ್ತಲ್ಲ? ಆದರೆ ಹಾ. ಆಜ್ಞೆ ಮಾಡಿರುವಂತ ನಮ್ಮೊಡೆಯ ಸುಗ್ರೀವನು, ಉಳಿದ ಕಪಿಗಳು ನಂಬಬೇಕು ಅಂತಾದ್ರೆ ಏನಾದ್ರೂ ಗುರುತು ಬೇಕೇ ಬೇಕಮ್ಮ. ಗುರುತು? ದಯವಿಟ್ಟು ಏನಾದ್ರೂ ಗುರುತನ್ನ ಕೊಡಿಯಮ್ಮ. ಗುರುತು ಅಂದ್ರೆ ಏನು ಕೊಡ್ಲೋ ಮಗನೇ? ನನ್ನಲ್ಲಿ ಏನಿದೆ ಹೇಳು? ಅಲ್ಪ ಸ್ವಲ್ಪ ಆಭರಣ ಏನಾದ್ರೂ ಉಳಿದಿದ್ರೆ ನಾನು ವನವಾಸಕ್ಕೆ ಬರುವಾಗ ಬರುವ ಪೂರ್ವದಲ್ಲಿ ಎಲ್ಲವನ್ನೂ ಕಳಚಿಟ್ಟು ಹೋಗ್ಬೇಕು ಅಂತ ಅಪ್ಪಣೆ ಆದ್ರಿಂದ ಕಳಚಿಟ್ಟಿದ್ದಾಯಿತು. ಉಳಿದದ್ದು ನನ್ನ ತವರೂರಿನದ್ದು ಅಂತ ಇದ್ರೆ ಈ ದುಷ್ಟ ರಾವಣ ನನ್ನನ್ನು ಎಳೆದುಕೊಂಡು ಬರುವಾಗ ರಾಮ ರಾಮ ಅಂತ ಕೂಗ್ತಾ ಬೊಬ್ಬಿಡ್ತಾ ಅದನ್ನೆಲ್ಲ ಬಿಚ್ಚಿ ಬೀಸಾಡಿ ಬಿಟ್ಟಿದ್ದೇನೆ ಮಗನೇ. ಅಮ್ಮ, ಅದು ಋಷ್ಯಮುಖದಲ್ಲಿ ನಮಗೆ ಸಿಕ್ಕಿದೆಯಮ್ಮ. ಸಿಕ್ಕಿದ್ಯಾ? ರಾಮದೇವರಿಗೆ ತೋರಿಸಿದಾಗ ಇದು ಸೀತೆಯ ಆಭರಣ ಎಂದು ಕಣ್ಣೀರು ಗರೆದಿದ್ದಾನಮ್ಮ. ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರಿದೆ ಅಂತಾಯ್ತು. ಆದ್ರೆ ಈಗ ಗುರುತಾಗಿ ಕೊಡು ಅಂತ ಕೇಳಿದ್ರೆ ಏನು ಕೊಡ್ಲು ಮಗನೇ? ಏನು ಇದೆ ಮಗ. ಹನುಮನ ಕೈಯೊಳು ಚೂಡಾಮಣಿಯನು ತಾನೀವು ನದಿ ಭರವಸೆಯಿಂದವು ಮನದಿ ನಡಿದುದನೆಲ್ಲವ ನೆನೆದುದ ಬೆಳೆದಳಂದು ಕಾಂದೆ ಮಾರುತಿಯೊಡನಾಗೋ ಮಗನೇ, ಎಲ್ಲವನ್ನು ಬಿಚ್ಚಿ ಬೀಸಾಡಿ ಬಿಟ್ಟಿದ್ರು ನನ್ನ ತಲೆಯಲ್ಲಿರುವಂತಹ ಚೂಡಾರತ್ನವೊಂದು ಹಾಗೆಯೇ ಉಳಿದುಕೊಂಡಿದ್ದನು. ಯಾಕೆ ಅಡಗಿ ಹಾಗೆ ಕುಳಿತಿತ್ತೋ ಗೊತ್ತಿಲ್ಲ. ಬಹುಶಃ ಗುರುತಿಗಾಗಿ ಕೊಡಬೇಕೆನ್ನುವುದು ಭಗವಂತನ ಇಚ್ಛೆ ಇರಬೇಕು ಅಂತ ಭಾವಿಸಿಕೊಂಡು ಚೂಡಾರತ್ನವನ್ನೇ ನಿನಗೆ ಕೊಟ್ಟಿದ್ದೇನೆ, ಭದ್ರವಾಗಿರಿಸಿಕೊಂಡಿದ್ದೇನೆ. ಹೋಗು ನನ್ನವರಿಗೆ ಕೊಡು. ಸೀತೆ ಅವರ ಕುರಿತು ಯೋಚನೆಯನ್ನು ಮಾಡ್ತಾ ಇದ್ದಾಳೆ. ಬೇಗ ಬಂದು ರಾವಣಾದಿ ಕಳ್ಳರನ್ನು ಕೊಂದು ಬಿಡಿಸಿಕೊಂಡು ಹೋಗುವಂತೆ ಪ್ರಾರ್ಥಿಸಿದ್ದಾಳೆ ಅಂತ ನನ್ನವರಿಗೆ ಹೇಳು. ನಮೋ ನಮ, ನಮೋ ನಮ. ಹೋಗಿ ಬಾ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಏನ ಹೊಟ್ಟೆ ಬರ್ಕೊಳ್ತಾ ಇದ್ದೀನಿ? ಏನೇ ಶಬ್ದ ಬರ್ತದೆ ನೋಡಿ ಅಲ್ಲ, ಅಂದ್ರೆ ಖಾಲಿ ಆಗಿದೆ. ಒಳಗೆ ಪೊಳ್ಳು. ಒಳ್ಳೆ ಕಾರ್ಯಭಾರದ ಅವಸರದಲ್ಲಿ ಆಹಾರವನ್ನೇ ಸೇವಿಸಲಿಲ್ಲ. ಈಗ ಕಾರ್ಯದಲ್ಲಿ ಯಶವನ್ನ ಕಂಡನೋ ಇಲ್ಲವೋ, ಈಗ ಹಸಿವಿನ ಅರಿವೆ ಉಂಟಾಗ್ತಾ ಇದೆ. ಏನಾದ್ರೂ ಕೊಡಿಯಮ್ಮ. ನನ್ನ ಮಗ
ಹಾ. ನಿನ್ನ ಹೊಟ್ಟೆ ತುಂಬಿಸಬೇಕಾದ್ದು ನನಗೆ ಕರ್ತವ್ಯ. ಹಾ. ಆದ್ರೆ ನನ್ನ ಮನೆ ಅಲ್ಲ ಇದು ಮಗನೇ. ಆದ್ರೂ ಏನು ಕೊಡ್ಲಿ ಅಂತ ಯೋಚನೆ ಮಾಡಿದ್ರೆ ದಾರಿ ತೋರಿಸಬಲ್ಲೆ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ. ಅಲ್ಲಿ ನೋಡು, ಹಾ. ಮರದ ಮೇಲೆ ಬೇಕಾದಷ್ಟು ಹಣ್ಣುಗಳಿದೆ. ಅಯ್ಯಯ್ಯೋ, ಎಷ್ಟಿದೆ? ಎಷ್ಟೆಲ್ಲ ಹಣ್ಣು. ಹೌದು, ನನಗೆ ತಿಂದು ಹೆಚ್ಚಾಗುತ್ತುಂಟು. ಹೆಚ್ಚಾದದ್ದು ಅಲ್ಲೇ ಬೇಕಾದ್ರೆ ಉಳಿ. ಹಾ. ನಿನಗೆ ಎಷ್ಟು ಬೇಕು ಅಷ್ಟನ್ನು ಕೊಯ್ದು ತಿಂದು ಹೌದು, ಜಾಗೃತನಾಗಿ ಉಳಿದು ಸಾಗಿ ಹೋಗ್ಬೇಕು. ಸರಿಯಮ್ಮ. ಎಚ್ಚರ ತಪ್ಪಿದ್ರೆ ಕಷ್ಟ ಬರಬಹುದು. ರಾಕ್ಷಸರ ರಾಜ್ಯ. ಹೌದಪ್ಪ. ಜಾಗ್ರತೆ. ಜಯ ಜಯ ನಮೋ ನಮಃ, ನಮೋ ನಮಃ.